ಒಂದೇ ಗುರುವಿನ ಹತ್ರ ಒಂದೇ ಗುರು ಹೇಳೋದು ಕೇಳ್ತಾ ಇದ್ದರೆ ತುಂಬ ಡೆಡಿಕೇಟೆಡ್ ಆಗಿ ಅವರ ಟರ್ಮಿನಾಲಜಿ, ಅವರು ಸೂಕ್ಷ್ಮತೆ, ಅವ್ರು ಏನು ಹೇಳ್ಬೋದು, ಅವ್ರು ಯಾವ ಪದ ಉಪಯೋಗಿಸ್ತಾರೆ, ಅವ್ರು ಎಲ್ಲಿಂದ ಶುರು ಮಾಡ್ತಾರೆ, ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ, ಇದೆಲ್ಲ ಬೇಗ ಗ್ರಾಸ್ಪ್ ಮಾಡ್ಬೋದು ಡೆಡಿಕೇಶನ್ ಇದ್ದರೆ. ಕೆಲವ್ರು ಏನು ಮಾಡ್ತಾರೆ, ಎಲ್ಲ ಥರ ಪುಸ್ತಕಗಳನ್ನ ಓದ್ತಾರೆ, ಎಲ್ಲರೂ ಹೇಳಿ ಕೇಳ್ತಾರೆ. ತಪ್ಪು ಅಂತಲ್ಲ. ಯಾವಾಗ ನಮ್ಮಲ್ಲಿ ನಾವು ಕಂಡುಕೊಂಡಿಲ್ಲ ಇನ್ನು, ಆವಾಗ ಸುಮಾರು ಪುಸ್ತಕಗಳನ್ನ ಓದಿದ್ರೆ ಕನ್ಫ್ಯೂಸ್ ಆಗುತ್ತೆ. ಅಟ್ಲೀಸ್ಟ್ ನಮ್ಮನ್ನು ನಾವು ಕಂಡ್ಕೊಳ್ಳೋವರೆಗೂ ಯಾವುದಾದ್ರೂ ಒಂದು ಗೈಡ್ಲೈನ್ ಇಟ್ಕೊಂಡು ಹೋಗ್ತಾ ಇರಬೇಕು, ಒಂದು ದಾರಿನಲ್ಲಿ ಹೋಗ್ತಾ ಇರಬೇಕು. ಒಂದು ಡೈಮೆನ್ಷನ್ ರೀಚ್ ಆದಮೇಲೆ ನಿಮ್ಗೆಲ್ಲ ಅರ್ಥ ಆಗುತ್ತೆ ಟರ್ಮಿನಾಲಜಿ. ಇವರು ಒಂದನ್ನೇ ನೋ ಮೈಂಡ್ ಅಂತ ಕೆಲವರು ಹೇಳ್ತಾರೆ, ಮೈಂಡ್ಲೆಸ್ ಅಂತ ಹೇಳ್ತಾರೆ, ಡಿಸ್ಟ್ರಾಯ್ ಯುವರ್ ಮೈಂಡ್ ಅಂತ ಹೇಳ್ತಾರೆ, ಅಥವಾ ಮೈಂಡ್ಫುಲ್ನೆಸ್ ಅಂತ ಹೇಳ್ತಾರೆ. ಒಂದೇ ಅರ್ಥ ಬರೋದು ಬೇರೆ ಬೇರೆ ರೀತಿಯಾಗಿ ಕೆಲವರು ಯೂಸ್ ಮಾಡ್ತಾರೆ. ಅದಕ್ಕೆ ಕನ್ಫ್ಯೂಸ್ ಆಗುತ್ತೆ. ಒಬ್ಬರು ಮೈಂಡ್ಲೆಸ್ ಅಂದ್ರಲ್ಲ, ಒಬ್ಬರು ನೋ ಮೈಂಡ್ ಅಂದ್ರಲ್ಲ, ಒಬ್ಬರು ಮೈಂಡ್ಫುಲ್ ಅಂದ್ರಲ್ಲ, ಒಬ್ಬರು ಮನಸ್ಸೇ ಬೇಡ ಅಂದ್ರಲ್ಲ, ಒಬ್ಬರು ಮನಸ್ಸನ್ನು ಉಪಯೋಗಿಸಿ ಅಂದ್ರಲ್ಲ, ಒಬ್ಬರು ಮನಸ್ಸನ್ನು ಸಾಧನ ಅಂದರು, ಒಬ್ಬರು ಮನಸ್ಸನ್ನು ಶತ್ರು ಅಂದರು. ಹೀಗೆ ಕನ್ಫ್ಯೂಸ್ ಆಗಿ ನಂತರ ಬರ್ತಾರೆ. ಅದಕ್ಕೆ ನಾನು ಹೇಳೋದು, ಮೊದಲು ಒಂದನ್ನು ಹಿಡ್ಕೊಳ್ಳಿ, ಯಾವುದಾದ್ರೂ ಒಂದು ಕಡೆ ಹಳ್ಳ ತೋಡ್ತಾ ಹೋಗಿ ನೀವು ಕಂಡ್ಕೊಳ್ತೀರಾ, ಖಂಡಿತವಾಗ್ಲೂ ಕಂಡ್ಕೊಳ್ತೀರಾ. ಯಾವುದೋ ಒಂದು ಲೆವೆಲ್ ನೀವು ತಲುಪಿದ ಮೇಲೇನೆ ಈ ಕನ್ಫ್ಯೂಷನ್